ಧಾನೇಶ್ವರಿ ಮಾತಾ ಕಿ ಯಾವ ನ್ಯೂಸ್ ಕೊಟ್ಟೆ ಅವ್ರದ್ದು ನೋಡೋಣ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಕಿ, ತಿಂತಿನಿ ಮೌನೇಶ್ವರ ಮಹಾರಾಜ್ ಕಿ. ಈಗ ಇಬ್ರು ಕೂಡಿ ಹೊಡಿ ನೋಡೋಣ. ಜಯ ಮಂಗಲಂ ಜಯ ನಮ. ಎಲ್ಲಿ ಬಿಟ್ಟಿದ್ದೇವ ಪುರಾಣ? ಯಾರಿಗೂ ತಲೆಯಾಗಿಲ್ಲ. ಇದು ಪುರಾಣ ಅಂದ್ರೆ ಹೆಂಗದಂದ್ರೆ, ಗೌಡ ಹೊಲಕ್ಕೆ ಹೋಗಿದ್ನಂತ. ಮನಗಂಡ ಗೋಧಿ ಬಿತ್ತಿದ್ದ 50 ಎಕರೆ ಹೊಲ. ಊರಾಗ 50 ಎಕರೆ ಯಾವುದು ಹೊಲ ಇದ್ದಿದ್ದಿಲ್ರಿ. ಊರಾಗಿರೋದು 10, 15, 20 ಎಕರೆ ಒಳಗಿನವ್ರೆ. 50 ಎಕರೆ ಜಮೀನ್ದಾರ ಅಂದ್ರೆ ಒಬ್ಬಳು ಸಾಹುಕಾರ. ಊರಾಗನೇ ಜಮೀನ್ದಾರ್ ಯಾರೂ ಇಲ್ಲ ನನ್ನಷ್ಟು ಅನ್ನೋದೊಂದು ಅವಂಗಿತ್ತಲ್ಲ ಒಳಗ. ಮುಂಜಾನೆ ಅದು ಕುದುರೆ ತಗೊಂಡು ಹೊಲ್ದಾಗ ಹೋಗಿ ನಿಂತ. ಮಗ್ಗಲ ಹೊಲ ನೋಡಾಕತ್ತಿದ್ದ, ಗೋಧಿ ನೋಡಾಕತ್ತಿದ್ದ. ಇವನು ಭರ್ಜರಿ ಇತ್ತು. ಗೊಬ್ಬರ ಹಾಕಿ ಮಾಡಿ ಮಣಗಂಡ ನೀರು ಕಟ್ಟಿ ಮಣಗಂಡ ಗೋಧಿ ತಂದಿದ್ದಂದ್ರಿ. ಟೊಂಕದ ಮಟ್ಟ ಗೋಧಿತ್ತು, ಮಸ್ತ್ ಗೋಧಿ ನಿಂತಿದ್ದ ನೋಡ್ಕೊಂತ. ಈ ಊರಾಗನೇ ನನ್ನಷ್ಟು ಯಾವನೂ ಬೆಳಿಬಾರ್ದು, ಹೊಲ ಇರಬಾರ್ದು, ನಾನೇ ಅನ್ನೋದು ಅವನಿಗೆ ಮಸ್ತಕ್ಕೆ ಏರ್ಬಿಡ್ತದು. ಈಗ ಮಸ್ತಕ್ಕೆ ಏರಿದವ್ರಿಗೆ ಮಾತಾಡ್ಸಕ್ಕೆ ಆಗೋದಿಲ್ರಿ. ಮಸ್ತಕ್ಕೆ ಏರಿಬಿಟ್ಟಿತ್ತು. ಆ ಕಾಡಿಂದ ಒಬ್ಬ ಬಾಗೇವಾಡಿ ಕಡೆ ದೇಗನಾಳದಿಂದ ಒಬ್ಬ ಮಠಕ್ಕೆ ಹೊಂಟಿದ್ದ. ಮುತ್ಯನ ಜಾತ್ರೆ ಐತಿ ಅಂತ ತಿಳ್ಕೊಂಡು ಅವ ಅಲ್ಲಿ ಬಸ್ಸಿಗೆ ಇಳಿದು ನಡ್ಕೊಂತ ಹೊಂಟಿದ್ದ. ಗಬ್ಸ ಒಳಗಿಂದ ನಡ್ಕೊಂತ ಒಳಗೆ ಹಾಸಿ ಹೋಗ್ಬಿಟ್ಕೊಂಡು ಬಂದಿದ್ದ. ಹೊಲ ನಿಂತಿದ್ದ. ಸಾವುಕಾರನ ಕೇಳಿದ, ಸಾವುಕಾರ ನಾರ ಸೋಮಜಾಳಕ್ಕ ಮಲ್ಲಿಕಾರ್ಜುನ ಮುತ್ಯನ ಮಠಕ್ಕೆ ಹೊಂಟೀನಿ, ನಡೋ ಹಾದಿ ಯಾವ್ದಾರ ಕಾಲ್ದಾರ ಇದ್ರಿ ಹೇಳ್ರಿ ಅಂತ ಅವ ಕೇಳಿದ. ಗೌಡ್ರ ನಮಸ್ಕಾರ, ನಾನು ಇವ ನೋಡಿದ ಕಾಲ್ದಾರಿ ಹಿಂಗಿದ್ರ ಜರ ಮಲ್ಲಿಕಾರ್ಜುನ ಮಠಕ್ಕೆ ಹೋಗ್ಬೇಕೈತಿ, ದಾರಿ ಹೇಳ್ರಿ ಅಣ್ಣ. ಅವ ಏನು ತಿಳ್ಕೊಂಡ, ಈ ಹೊಲ್ದಾಗ ನಿಂತಾನಂದ್ರೆ ಇವನೇ ಯಜಮಾನ ಇರ್ಬೇಕು, ಇದು ಹೊಲ ಎಷ್ಟು ಐತಂತ ಕೇಳಾಕತ್ತಾನಂತ ಇವನು ಭ್ರಮೆದಾಗ ಅವೇನಂದ. ಈ ಬಾಂದ್ ಹಿಡಿದು ಆ ಬಾಂದಿಂತನ 50 ಎಕರೆ ಒಟ್ಟು ನಂದೇ ಅಂದಿವ. ಯಪ್ಪ ನೀನು ಹೊಲ ಕೇಳಾಕತ್ತಿಲ್ಲೋ, ದಾರಿ ಅಂದಿವ. ಕಿವುಡಿರ್ಬೇಕಂತ ಜೋರಂದ. ಆಗೋದೆ ಅದು ಬೇರೆ ಅದ, ಅದೇನದಲ್ಲ ಅಲ್ಲಿಂದ ಹಿಡಿದು ಇದು ಒಟ್ಟು ನಂದೇ ಅಂದಿದು. 3 ಸರಿ ಕೇಳಿದ, ಇದಕ್ಕೆ ಹುಚ್ಚಿಡ್ದದ ಬ್ಯಾಡ್ ನಡಿ ಅಂತ ಸುಂಬತ್ತವ. ಇದು ಗೋಧಿ ಹೊಲ ನನ್ನ ಮನೆಗೆ ಬಂತು. ಹೆಂಡ್ತಿ ರೊಟ್ಟಿ ಮಾಡಾಕತ್ತಿದ್ಲು. ಏನಾಂದ್ ಬಂದಿವ. ಯಾಕ್ರಿ ಬರ್ರಿ ಬಿಸಿ ರೊಟ್ಟಿ ಮಾಡತ್ತೀನಿ ಉಳ್ಬರ್ರಿ. ಉಳ್ಳದ ಏನು ಮಾಡ್ತಿದ್ದ ಅವಳಾಕಿನ. ಏನು ಕಾಡಾಕತ್ತ ಊರಾಗ ಮಂದಿ ಅಂದವ. ಯಾಕೆ ಏನಾಗ್ಯದ? ಹೊಲಕ್ಕೆ ಹೋಗಿ ನಿಂತ್ರು ಸಾಕು, ನಮಸ್ಕಾರ ರೀ ಗೌಡ್ರ ಅಂತಾರ. ನಾನು ನಮಸ್ಕಾರ ಅನ್ಬೇಕು. ಹೊಲ ಯಾರ್ದ್ರಿ? ಎಷ್ಟು ಎಕರೆ ಅದ್ರಿ? ಗೋಧಿ ಎಷ್ಟದ್ರಿ? ಭಾರಿ ಬಂದ. ನಿಮ್ಮಂಗೆ ಗೋಧಿ ಯಾರ್ದು ಇಲ್ರಿ? ಕೇಳಿ ಸಾಕಾಗಿದೆ. ಹೊಲಕ್ಕೆ ಹೋಗಾಕ ನನಗೆ ಹೇಳೋಕೆ ಆಗವಲ್ಲಾಗೈತಿ. 8 ಮಂದಿ ಕೇಳಾಕತ್ತಾರಂತ ಅದು ಬಡ್ಕೊಂತ. ಇದು ಕಿವಿಡಿನಿ ಇತ್ತು. ಇದು ಮನೆಯಾಗಿದ್ದದ್ರಿ ನನ್ನ ಗೌಡ್ಸನಿ. ಏನಂದ್ರೆ ಮಂದಿ ಕೇಳಾಕತ್ತಾರ. ಮಂದಿ ಕೇಳಲಕ್ಕ ಗೋಧಿ ಆಗೋಲ್ಲಕ್ಕ ಮತ್ತು ಮಾಡಿಸ್ತೀನಿ ಅಂದಿದ್ದಿಲ್ಲ. ಮಾಡಿಸೋದು ಯಾವಾಗ ಅಂತ ಅದ್ರ ಚಿಂತೆ. ಇವ 4-5 ತೊಲಿ ತಾಳಿ ಚೈನ ಮಾಡಿಸ್ತೀನಿ, ಗೋಧಿ ರಾಶಿ ಆಗಲಿ ಅಂತ ತಿಂದಿದ್ನಂತಿವ. ಮತ್ತು ಅದನ್ನು ಮಾಡಿಸೋದು ಯಾವಾಗ ಅಂತ ಈಕಿ. ಇದ್ರದ್ದು ಗೋಧಿ ಚಿಂತಿ, ಇದ್ರದ್ದು ತಾಳಿ ಚಿಂತಿ. ಇದ್ರ ಮನ್ಯಾಗ ಒಂದು ಮಗಳಿತ್ತು 18 ವರ್ಷದ್ದು. ಅವ್ರವ್ವ ಹೋಗಿ ಮಗಳಿಗೆ ಅಂತೆ, ಈ ತಂಗಿ ನಿಮ್ಮಪ್ಪ ಎಂದು ಕೇಳಿಲ್ಲವ, ಬಿಲ್ವಾರ ಮಾಡಿಸ್ಲ್ಯಾ, ಪಾಟ್ಲಿ ಮಾಡಿಸ್ಲ್ಯಾ, ಜಿಲ್ಲಾ ಮಾಡಿಸ್ಲ್ಯಾ, ತಾಲೂಕು ಮಾಡಿಸ್ಲ್ಯಾ, ಏನು ಹಳ್ಳಿ ಮಾಡಿಸ್ಲ್ಯಾ, ಏನು ಮಾಡಿಸ್ಲ್ಯಾ ಅಂತ ಕೇಳಾಕತ್ತಾನೆವ. ನನಗೆಟ್ಟು ಹಿರಿ ಹಿಂಗೆ ಜವಳ ನಮ್ಮ ಮಗಳ ಅಂತಿಕ್ಕಿ. ಯಾರೋ ತಾಯಿ ಇದ್ದಾಕಿ. ಯವ್ವ ನೀ ಏನಾರ ಮಾಡಿಸ್ಕೋ, ತಾಟ್ಲಿಯರ ಮಾಡಿಸ್ಕೋ, ಪಾಟ್ಲಿಯರ ಮಾಡಿಸ್ಕೋ, ನನಗೇನು ಕೊಟ್ಟರು ಬಲ ಕೊಡ್ದಿದ್ರು ಬರ. ನೀ ಎಂಥವು ಅಂತವ ಅಂಥವ್ಗೆ ಈ ವರ್ಷ ಉಗಾದಿ ಪಾಡ್ಯಕ್ಕ ನಾ ಕೊಳ್ಳ ಕೊಡ್ತೀನಿ, ತಾಳೆ ಕಟ್ಟಿಸ್ಬಿಡು. ಕೊಡ್ಡಲ್ಲಿ ಕುಂಟಿಲ್ಲಿ ಏನು ಕುಡಿಯಾವಿಲಿ ಬಿಡಾವಿಲಿ ಕುಳ್ಳಾದ್ರೆ ಯಾರ್ದಾರು ಎಂಥವ್ರಿಗೆ ಕಟ್ಟಿಸವ, ನಿನ್ನ ಮ್ಯಾಗ ಭಾರ ಹಾಕಿ ನಾ ಕುಂತೀನಿ ನೋಡು ಅಂತ ಇದು ಅಂತಿದ್ದು. ಒಂದ ಮನ್ಯಾಗ ಅದಾರ, ಅದಕ್ಕೆ ಗೋಧಿ ಚಿಂತಿ, ಇದಕ್ಕೆ ತಾಳಿ ಚಿಂತಿ, ಇದಕ್ಕೆ ಲಗ್ಗನ ಚಿಂತಿ. ಇದ್ರ ಮನ್ಯಾಗ ಒಂದು ಸೀರೆ ಒಗ್ಯಾಕೆ ಬರ್ತಿತ್ತು ಮುದಿಕಿ. ಬಾಂಡೆ ತಿಕ್ಕಿ ಮುಸ್ರಿ ಮಾಡಿ ಹೋಗೋದಿತ್ತು, ಅದು ಬಂತು. ಮತ್ತು ಇವ್ರಿಗೆ ಹೋಗಿ ಅಕ್ಕಿ ಹೇಳಿಲ್ಲ, ಅಮ್ಮ ನಮ್ಮವ್ವ 18 ವರ್ಷ ಆತು, ಒಂದು ದಿವಸ ಮದುವೆ ಚಿಂತೆ ಮಾಡಿದ್ದಿಲ್ಲ. ನಮ್ಮಪ್ಪ ಏನಕ್ಕೆ ಹೇಳಿದಂತ, ನಮ್ಮವ್ವ ಹೇಳಿದಂತ,
ಮತ್ತು ಯುಗಾದಿ ಪಾಡ್ಯಕ್ಕೆ ಮದುವೆ ಮಾಡಂಗೆ ಕಾಣ್ತಾರವ, ನಿನಗೂ ಒಂದು ಮನಗಣ ಬರ್ತೈತಾರ. ತಂಗಿ ನಾ ಏನು ಅಂಥದಿಂತದ ಅನ್ನಂಗಿಲ್ವ, ಪಡಿಕೆಯರ ಕೊಡು, ಹೊಸದರ ಕೊಡು, ಹರಿದಿದ್ದರ ಕೊಡು. ಒಂದು ಗೌಡ್ರ ಮನೆ ಸೀರೆ ಅದನ್ನ ಹಿರಿಗೆ ಊರು ತುಂಬ ತೋರಿಸ್ತೀರಂತ ಆಕಿಗೆ. ಒಂದ ಮನೆಯಾಗ ಅದಾವ, ಒಂದ್ರ ವಿಚಾರ ಒಬ್ರಿಗೆ ಕೇಳವಲ್ಲು, ಒಬ್ರು ತಿಳಿಯಾಗ ಅದು ಬರವಲ್ಲು. ಅದಕ್ಕೆ ಗೋಧಿ ಚಿಂತಿ, ಒಂದಕ್ಕೆ ಬಂಗಾರ ಚಿಂತಿ, ಇದು ಮದುವೆ ಚಿಂತಿ, ಇದಕ್ಕೆ ಸೀರೆ ಪಡಿಕೆ ಚಿಂತಿ. 4 ಮಂದಿ ಅದಾರ ಇಟ್ಟು ಚಿಂತಿ. ಇಲ್ಲಿ ಒಂದು 100 ಮಂದಿ ಅದ್ರಿ, ನಿಮ್ಗೆ ಯಾರ್ಯಾರಿಗೆ ಎಟ್ಟೆಟ್ಟು ಚಿಂತೆಯೋ ಆ ಎಲ್ಲ ಚಿಂತಿ ಬಿಡಿಸಿ ಹೂವಿನ ಹಾರದಂಗ ನಾ ಪ್ರವಚನಕಾರ ಹೂವಿನಂಗೆ ಮನಸ್ಸು ಜೋಡಿಸಿ ಮಲ್ಲಿಕಾರ್ಜುನ ಮುತ್ಯಾಗ ಹಾರ ಹಾಕಿ ಪಾದಕ್ಕೆ ಅರ್ಪಣೆ ಮಾಡೋದೇ ಇದು ಪುರಾಣದ ಉದ್ದೇಶ. ಈಗ ಎಲ್ಲೆಲ್ಲ ಹೋಗ್ಬಿಟ್ಟು ನಾವು ಮನಸ್ಸುಗಳು ಅವನ್ನೆಲ್ಲ ತೊಗೊಂಡು ಬರ್ಬೇಕಲ್ಲ. ತೊಗೊಂಡು ಬಂದು ಪ್ರವಚನ ಅನ್ನುವಂಥದ್ದನ್ನು, ಪುರಾಣ ಅಂತ ಸೂಜಿ ತೊಗೊಂಡು ನಿಮ್ಮ ಮನಸ್ಸು ಅನ್ನೋದು ಒಂದೊಂದು ಪೊಲೀಸಿ ದಾರದಾಗ ಹಾಕಿ ಹೂವು ಮಾಡಿ ಮುತ್ಯನ ಪಾದಕ್ಕೆ ಹಾಕಿದಾಗ ನಿಮ್ಮ ಮನಸ್ಸುಗಳು ಜನ್ಮ ಪಾವನ, ಹೂವಿನ ಜನ್ಮನು ಪಾವನ. ಅದಕ್ಕೊಂದು ಹೂವು ಅಂತಂತ ಏನಂತ ಗೊತ್ತನ್ರಿ? ನಿಮ್ಮ ಬೈಕ್ ಹೆಂಗಿರ್ಬೇಕಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗಬೇಕು. ನಮ್ಮ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು? ಆರು ನಾನೆಂಬುದು ವಿಚಾರಿಸಿ ಎದಕ್ಕೆ ಬಂದೀನಿ ಅನ್ನೋ ಉದ್ದೇಶ ಇಟ್ಕೊಂಡು ಇದೆಲ್ಲ ಬಿಟ್ಟು ಹೋಗುವುದು ಅನ್ನೋದು ನಾವು ನಿಶ್ಚಿಂತೆಯಾಗಿ ಸಂಸಾರ ಮಾಡಿಕೊಂಡು ಭಗವಂತನ ಹತ್ತಿರ ಹೋಗ್ತಕ್ಕಂಥದ್ದು ವಿಚಾರಕ್ಕೆ ನಾವು ಅಣಿಯಾಗಿ ನಾವು ಒಂದಿಷ್ಟು ಸಾಧನೆ ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸ ಮಾಡಿಕೊಂಡು ಅಧ್ಯಾತ್ಮದತ್ತ ಸ್ವಲ್ಪ ಸಂಸಾರದಾಗ ಅಧ್ಯಾತ್ಮ ಇದ್ದದ್ರೆ ಸಂಸಾರ ತಾಪತ್ರೆ ಕಮ್ಮಿ ಆಗ್ತೈತಿ. ಅಂಥ ಸಂಸಾರದಾಗ ಇದ್ದಿರ್ತಕ್ಕಂಥ ಹಾವಪ್ಪ, ಹಾವಮ್ಮ, ಶೇಷಪ್ಪ, ಶೇಷಮ್ಮ, ಪರ್ವತಜ್ಜ ಆದಿಲಿಂಗನ ಗುಡಿಗೆ ಹೋಗಿ ಬೇಡ್ಕೊಳಕತ್ತಾರೆ. ಏನಂತ ಬೇಡ್ಕೊಳಕತ್ತಾರ? ನನ್ನ ಮಗ ಇದ್ರೂ ಕೂಡ ನಾವೆಲ್ಲ ಅನಾಥರಾಗಿ ಬಿಟ್ಟಿವಿ. ಹೇ ಪರಮಾತ್ಮ ಆದಿಲಿಂಗೇಶ, ನನ್ನ ಮಗನ ನನಗೆ ಕರುಣಿಸಿ ಬರಂಗ ಮಾಡು. ತೀರಾ ದಿನ ವಯಸ್ಸು ಹೋಗ್ತಾ ಇದೆ, ಶರೀರ ಕ್ಷೀಣವಾಗ್ತಾ ಇದೆ. ನಮಗಿನ್ಯಾರ ಗತಿ ಅದರ ಊರಾಗ? ಅದಕ್ಕೆ ನನಗೆ ಪರಮಾತ್ಮ ನೀನೇ ಒಬ್ಬನೇ ಇದ್ದು ಒಬ್ಬ ಮಗ ಸಂಚಾರ ಮಾಡ್ಕೊಂತ ದೇಶ ತಿರುಗುಂತ ಹೊಂಟಾಣ. ನನಗಿದೊಮ್ಮೆ ಒಂದು ವರ ಕೊಡು. ನನ್ನ ಮಗ ಬರೋವರೆಗೂ ಒಂದು ತುತ್ತು ನೀರು ಹಾಕಂಗಿಲ್ಲ, ಇದು ನಿನ್ನ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ಅಂದ್ಲಕ್ಕಿ ಶೇಷಮ್ಮ. ನನ್ನ ಮಗ ಬರಬೇಕು, ನನಗೆ ಜೀವನ ಮುಕ್ತಿ ಕೊಟ್ಟು ಬಿಡಬೇಕು. ಅವನ ದಾರಿ ಅವನಿಗೆ ಆಗ್ತೈತಿ, ನಮ್ಮ ದಾರಿ ನಮಗಾಗ್ತೈತಿ. ಅದಕ್ಕೆ ಅದೊಂದು ಕರುಣಿಸು ಅಂತ ತಿಳ್ಕೊಂಡು ಉಪವಾಸ ವ್ರತವನ್ನು 8 ದಿನ ಕಳೆದಲ್ರಿ. ಒಂದು ಹನಿ ನೀರು ಹಾಕಲಿಲ್ಲ. ಪರ್ವತಜ್ಜ ಅಂದನಾಥ್, ಯವ್ವ ವಯಸ್ಸಾಗೈತಿ, ಒಂದಿಷ್ಟು ಹಾಲು ಹಣ್ಣು ನೀರರ ಕುಡಿದ್ರು ವ್ರತಾಮ ಉಪವಾಸ ಮಾಡು. ಇಷ್ಟು ಕಠೋರ ಮಾಡಿದ್ರೆ ಹೆಂಗೆವ ಈ ವಯಸ್ಸಿನಾಗ? ಆವಾಗ ಶಕ್ತಿ ಇತ್ತು ಮಾಡಿದಿ, ಈಗ ಶಕ್ತಿ ಕಮ್ಮಾಗ್ಯದ. ಇಲ್ಲ ಅಜ್ಜ, ನನ್ನ ಮಗ ಬಂದು ನನಗೆ ಮುಕ್ತಿ ಕರುಣಿಸಲಾರ್ದ ನಾನು ಏನೇನು ಮುಟ್ಟಂಗಿಲ್ಲ. ಜೀವ ಹೋದ್ರೆ ಆದಿಲಿಂಗನ ಗುಡಿಯಾಗನೇ ಹೋಗ್ಲಿ, ಏನು ಮುಟ್ಟಂಗಿಲ್ಲ ನಾನು. ಎಂಥ ಕಷ್ಟದ ಸಮಯ ನೋಡ್ರಿ. ಮತ್ ನೀವು ಅನ್ಬಹುದು, ಮತ್ ಜಗತ್ತಿನಾಗ ದೇವರಂತ ಹೇಳ್ತೀರಿ, ಮೌನೇಶ ಕರದಲ್ಲಿ ಬರ್ತಾನಂತೀರಿ, ಮತ್ತು ಅಂತಾವ ತಂದೆ ತಾಯಿ ಉಪವಾಸದ ಊಟ ಬಿಟ್ಟು ಕಷ್ಟದಾಗ ಕುಂತಾರ, ಮತ್ತು ದೇವ್ರು ಯಾಕೆ ಬರವಲ್ಲಾಗ್ಯಾನ ಅಂತ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಾಗ ಹುಟ್ಟಬಹುದು. ಕಷ್ಟದ ಸಮಯದಲ್ಲಿ ದೇವರು ಯಾಕೆ ಸುಮ್ಮನ ಅದಾನ? ಕಷ್ಟದ ಸಮಯದಲ್ಲಿ ದೇವರು ಯಾಕೆ ಸುಮ್ಮನೆ ಅದಾನ ಎಂದು ಯಾರೂ ಚಿಂತೆ ಮಾಡಬೇಡಿ. ಯಾಕಂದ್ರ ಪಾಠವನ್ನ ಮಾಡ್ತಕ್ಕಂಥ ಶಿಕ್ಷಕರು ಕೂಡ, ಶಾಲೆ ಒಳಗ ಮಾಸ್ತರ್ ಪಾಠ ಪ್ರವಚನ ಮಾಡ್ತಕ್ಕಂಥ ಶಿಕ್ಷಕರು ಕೂಡ ಪರೀಕ್ಷೆಯ ಕೊಠಡಿ ಒಳಗ ಸುಮ್ಮನೆ ಕುಂತಿರ್ತಾರ. ಅರ್ಥ ಆಗ್ತಾ ಹೇಳುದು? ಪರೀಕ್ಷೆ ಬರೆಯುವಾಗ ಅವರೇ ಕಲಿಸಿರ್ತಾರ, ಪರಂತ ಅವ್ರ ಕೈ ಕಟ್ಕೊಂಡು ಕುಂತಿರ್ತಾರ. ಹುಡುಗರು 3 ತಾಸು ಬರೀತಿರ್ತಾರ, 1 ವರ್ಷ ಓದಿದ್ದು 3 ತಾಸು ಬರೀತಿರ್ತಾರ, ಇವರು ಸುಮ್ಮನೆ ಕುಂತಿರ್ತಾರ. ಅದರ ಅರ್ಥ ಏನು ಅಂದ್ರೆ ನಿಗಾ ಇಲ್ಲ ಅಂತಲ್ಲ, ನಿಗಾ ಅದ. ನಾ ಕಲಿಸಿದ್ದು ಇವ್ರು ಎಷ್ಟರ ಮಟ್ಟಿಗೆ ತಿಳ್ಕೊಂಡಾರ, ತಲೆಯಾಗ ಉಳಿದೈತೆ ಅನ್ನೋ ಪರೀಕ್ಷೆ ಇದು. ಅದಕ್ಕೆ ಪರೀಕ್ಷೆಯಾಗ
ಮಾಸ್ತರ್ ಸುಮ್ ಕುಂತಿರ್ತಾನ, ಬರೆಯೋದು ಒಂದೇ ಕೆಲಸ. ಹಂಗೆ ದೇವ್ರನ್ನು ಕಾಯಕತ್ಯಾನ. ಯಾವಾಗ ಕಠಿಣ ವ್ರತವನ್ನು ಕೈಕೊಂಡ್ರು ಮೌನೇಶಿಗೆ ತಡ್ಕೊಳ್ಳೋದಾಗಲಿಲ್ಲ. ಓಡೋಡಿ 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 ಓಡಿ ಬಂದುಬಿಟ್ಟ. ಯಾವಾಗ ಮೌನೇಶ ಬಂದ ಬಾಗಿಲ್ದಾಗ ನಿಂತು ಯವ್ವಾ ಅಂತ ಅಂದ, ಹೋದ ಜೀವ ಮರಳಿ ಬಂದಂಗಾಯ್ತು. ಯಪ್ಪ ನನ್ನ ಮಗನೇ ಅಂತ ಎದ್ದುಳಕಿ. ನಿಂದ್ರಾಕ ಕುಂದ್ರಾಕ ತ್ರಾಣಿಲ್ಲದ ತಾಯಿ 10 ದಿವಸ ಉಪವಾಸಿದ್ರು ಕೂಡ ಎಷ್ಟು ಪವರ್ ಬಂತು ನೋಡಿಕ್ಕಿ, ಎಷ್ಟು ಪವರ್ ಬಂತು. ಯಪ್ಪ ನನ್ನ ಮಗನ ಅಂತ ಓಡಿ ಭಾಗದಾಗ ಬಂದು ಅಪ್ಪುಗೊಂಡು ಕಣ್ಣಾಗ ನೀರು ಧಾರಾಕಾರವಾಗಿ ಆನಂದ ಬಾಷ್ಪ ಹರಕತ್ತಿತ್ತು. ಭಾಳ ದಿವಸ ಆದಮೇಲೆ ಮಗ ಬಂದ್ರೆ ಯಾರಿಗೆ ತಾನೇ ಕಣ್ಣಾಗ ನೀರು ಬರೋದಿಲ್ಲ ಹೇಳ್ರಿ ನೋಡೋಣ. ಅಂತೂ ನನ್ನ ಮಗ ಬಂದ. ಹಿಡಿಸಲಾದಷ್ಟು ಸಂತೋಷ, ಹಂಡೆ ಹಾಲು ಕುಡ್ದಷ್ಟು ಆನಂದ ಆಯ್ತಕೀಗ ತಾಯಿಗೆ. ಯಪ್ಪ ಬಂದಿಲ್ಲ ಸಾಕು. ಅಜ್ಜ ನಿಮ್ಮ ಮೊಮ್ಮಗ ಬಂದಾನ ನೋಡು ಬಾ ರೀ, ಬರೀ ನಿಮ್ಮ ಮಗ ಬಂದಾನಂತ ಸಂತೋಷದಿಂದ ಒಳಗಿದ್ದವ್ರನ್ನ ಕೂಗಿ ಕೂಗಿ ಕರೀತಾಳ. ಬಂದ್ರು. ಯಪ್ಪ ನೀ ಮಾಡ್ತಕ್ಕಂಥ ಜಗತ್ ಕಲ್ಯಾಣ ಕೆಲಸಕ್ಕೆ ನಾವು ತಂದೆ ತಾಯಿ ವಯಸ್ಸಾಗಿ ನಿನಗೆ ಅಡ್ಡಿಯಾಗಿ ಆಗಾಗ ಕರೀದಾಗ್ತೈತಿ. ನಿನ್ನ ದಾರಿ ನೀ ಸುಗಮವಾಗಿ ಸಾಗಿಸ್ಬೇಕಂದ್ರೆ ನಮಗ ಮುಕ್ತಿಯನ್ನ ಕರುಣಿಸಿ ಹೋಗಿಬಿಡು, ನಾವು ಸ್ವರ್ಗದಾಗ ಆರಾಮಿರ್ತೀವಿ, ನೀ ಜಗತ್ ಕಲ್ಯಾಣ ಮಾಡ್ಕೊಂತ ಇರು, ನಮಗೆ ಮುಕ್ತಿ ಮಾತ್ರ ಕೊಡು ಅಂತ ಕೇಳಿದ್ರು ಇವರಿಬ್ರು. ನಮಗೇನು ಬೇಕಾಗಿಲ್ಲ. ನಿನಗ ದಾರಿ ಸುಗಮವಾಗಬೇಕಂದ್ರ ನಾವು ಅಡ್ಡಾಗಿವಿ ತಂದೆ ತಾಯಿ, ಮತ್ತು ನಮಗೆ ಕರುಣಿಸಿಬಿಟ್ಟೆ ಅಂದ್ರೆ ನಿನ್ನ ದಾರಿ ನಿನಗೆ ಸುಗಮವಾಗಿ ಸಾಕ್ತೈತಿಲ್ಲಪ್ಪ, ನಮಗೆ ಮುಕ್ತಿ ಕೊಟ್ಬಿಡ್ಕ ಸಾಕು. ವಯಸ್ಸಾಗ್ಯದ, ನೀ ಎಲ್ಲರಿರಬೇಕು, ನಮ್ಮ ಜೀವ ಹೋಗಬೇಕು. ನಮ್ಮದು ಒಂದೇ ಒಂದು ಕೊನೆ ಆಸೆ, ನೀ ಎಲ್ಲಿರಿದ್ದಾಗ ಜೀವ ಬಿಟ್ಟು ನಮ್ಮ ಹೆಣಗಳು ಒಯ್ಯಾರು ಯಾರು, ಕಿಚ್ಚಿಡೋರು ಯಾರು. ನನ್ನ ಮನೆತನದೊಳಗೆ ಇದ್ದಿ ಅಂದ ಬೆಳಕ ನಮ್ಮಿಬ್ಬರ ಅಂತ್ಯಕ್ರಿಯೆಯನ್ನು ಮಾಡಿ ಕರ್ಮಾದಿಗಳನ್ನು ಮುಗಿಸಿ ಶ್ರಾದ್ದವನ್ನು ಮುಗಿಸಿ ನೀ ಎಲ್ಲಾದ್ರೂ ಹೋಗ್ಬಿಡು, ನಮಗೆ ಮುಕ್ತಿ ಕೊಟ್ಟು ನೀ ಹೋಗ್ಬಿಡು ತಂದೆ ಮೌನೇಶ ಅಂತ ತಂದೆ ತಾಯಿ ಕೇಳಿದ್ರು. ಹಾಗಾದ್ರೆ ಮನೆಗೆ ನಡ್ರಿ ನಾ ಬರ್ತೀನಿ ಅಂತಂದ. ಸರಿ ಮನೆಗೆ ಬಂದರು. ಮೌನೇಶ 4 ದಿವಸ ಉಳಿದ, 5 ದಿವಸ ಉಳಿದ. ದಿಟ್ಟಿಸಿ ತಂದೆ ತಾಯಿಗೆ ನೋಡಿದ, ಇನ್ನ 5 ವರ್ಷ ಐತಿ ಇವ್ರ ಹಣೆ ಬರೆದಾಗ ಆಯುಷ್ಯ. ಎಂಥ ಅದ್ಭುತ ನೋಡ್ರಿ, ನೀವು ವಿಚಾರ ಮಾಡ್ರಿ. 5 ವರ್ಷ ತನ ನಾ ಇಲ್ಲಿ ಕುಂತ್ರೆ ಜಗತ್ ಕಲ್ಯಾಣ ಮಾಡೋರು ಯಾರು? ಅವನಿಗೆ ಅದೇ ಚಿಂತೆ ಇಲ್ಲ. ಸದಾಶಿವನಿಗೆ ಯಾವ ಚಿಂತೆ ಅಂದ್ರೆ ಅದೇ ಚಿಂತೆ. ಅವ ಅಂದ 5 ವರ್ಷ ಐತಿ ಇನ್ನ ಇವ್ರ ಆಯುಷ್ಯ. ಆ 5 ವರ್ಷ ಆಯುಷ್ಯವನ್ನ ಇವ್ರ ಜೊತೆ ಕಳೆಯೋದು, ಇವ್ರ ಜಾಕಿ ಮಾಡೋದ್ರಾಗ ನನ್ನ ಭಕ್ತರು ನನಗಾಗಿ ಎಷ್ಟೋ ಮಂದಿ ಅದರ, ನನಗೆ ಕೆಲಸ ಭಾಳ ಉಳಿದದ. ಮತ್ತ ಅದು ಹೆಂಗ ಬಿಟ್ಟು ಹೋದ್ರ, ಹೆತ್ತ ಮಗ ಮನೆಯಾಗಿದ್ರು ಕೂಡ ತಂದೆ ತಾಯಿ ನೋಡ್ಲಾದ ಹೋದ ಅಂತ ಜಗತ್ತಿಗೆ ಅಪವಾದ ಮೌನೇಶನ ಮ್ಯಾಗ ಬರ್ತದ. ಹೋಗದೆ ಇದ್ರ ನಾ ಬಂದ ಕಾರ್ಯ ಸಫಲವಾಗೋದಿಲ್ಲ, ಸಂಪೂರ್ಣ ಆಗೋದಿಲ್ಲ, ಅಪೂರ್ಣ ಆಗ್ತೈತಿ. 2 ಮಧ್ಯದಾಗ ಸಿಕ್ಕೊಂಡು ವಿಚಾರ ಮಾಡಕತ್ತವ, ಹೆಂಗ ಮಾಡಬೇಕು, ಹೆಂಗ ಮಾಡಬೇಕು, ಇದರಿಂದ ಮುಕ್ತನಾಗಬೇಕಾದ್ರೆ ಹೆಂಗ ಮಾಡಬೇಕು ಅಂದವ. ಏನ ಬ್ರಹ್ಮ ಬರದಾನಲ್ಲ, ಆ ಬ್ರಹ್ಮ ಲಿಖಿತವನ್ನ ಅಡಕಿಸಲ ಹಾಕಿದ್ರ ಇವ್ರ ಜೀವನ ಮುಕ್ತಿ ಆಗ್ತೈತಿ ಅನ್ನೋಂತ ವಿಚಾರಕ್ಕೆ ಬಂದ ಮೌನೇಶ. ಏನು ಬ್ರಹ್ಮ ಬರದಾನ ಹಣೆ ಬರ, ಅದನ್ನೆಲ್ಲ ಅಡಕಿಸಬೇಕು. ಇನ್ನ 5 ವರ್ಷ ಐತಿ. ಮಹಾತ್ಮರಿಗೆ ಹೆಂಗೆ ಗೊತ್ತಾಗ್ತಾವ, ಅದಕ್ಕೆ ಅವ್ರಿಗೆ ಅಂತಾರ ಹಿಂದಿಂದು ಮುಂದಿಂದು ನಡೆದದ್ದು ಗೊತ್ತಾಗ್ತೈತೆ ಅವ್ರಿಗೆ. ತ್ರಿಕಾಲ ಜ್ಞಾನಿಗಳಂತ ಕರೀತಾರೆ ಅವರಿಗೆ, ತ್ರಿಕಾಲ ಜ್ಞಾನಿಗಳಂತಾರೆ. ನಮ್ಮಂಗ ಹುಟ್ಟಿರ್ತಾರೆ, ನಮ್ಮಂಗ ಉಂತಾರೆ, ನಮ್ಮಂಗ ಅರಿವಿ ಹಾಕೋತಾರೆ, ನಮ್ಮಂಗ ಅಡ್ಡಾಡ್ತಿರ್ತಾರೆ, ನಮ್ಮಂಗ ಇದ್ರೂ ಕೂಡ ಅವ್ರ ಒಳಗಿರುವಿಕೆಯ ಅರಿವನೇ ಬ್ಯಾರೆ, ನಮ್ಮ ಒಳಗಿರುವಂಥ ಅರಿವು ಸ್ವರೂಪನೇ ಬ್ಯಾರೆ ಅದ. ನೋಡಾಕ ಒಂದೇ ಇದ್ರೂ ಕೂಡ ಒಳಗೆ ಅವರವರು ಬ್ಯಾರೇನೆ ಇರ್ತಾರಂತ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ 3 ಕಾಲವನ್ನು ತಿಳ್ಕೊಂಡಿರ್ತಕ್ಕಂಥ ಬ್ರಹ್ಮಜ್ಞಾನಿ ಸಾಕ್ಷಾತ್ ಶಿವ ಇವ. ನಮ್ಮ ನಿಮ್ಮಂಗ ನರಮನುಷ್ಯನರೇ, ಕಾಣಾಕ ನರಮನುಷ್ಯ ಕಾಣ್ತಾನ, ಆದ್ರೆ ಮನುಷ್ಯನಲ್ಲ, ದೇವ ಮಾನವ ಅದಾನ ಮೌನೇಶ. ಅದ್ಯಾರಿಗೆ ಗೊತ್ತು ಪಾಪ? ಇಡೀ ಊರಾಗನೇ ಪರ್ವತ ಅಜ್ಜ ಗೊತ್ತು, ತಂದೆ ತಾಯಿ ಗೊತ್ತು, ಮೇನಕಾದೇವಿ ಗೊತ್ತು. ಇವ್ರು ಬಿಟ್ರೆ
ಬೆಳಗ್ಗೆ ಅವನ ಮೌನ್ಯ ಪಂಚಾಳ ಮೌನೀಶ ಅಂತಿದ್ರಿ ಊರೇ ಸೇರಂಗಿಲ್ಲ. ಆಯ್ಗಾರ ಸೇರಂಗಿಲ್ಲ. ಜಾತಿಗೆ ಜಾತಿ ವೈರಿ ಅಂತ, ಹೆಣ್ಣಿಗೆ ಹೆಣ್ಣಿ ವೈರಿ ಅಂತ. ಅವನಂದ್ರೆ ಒಟ್ಟ ಅವ್ರ ಮನೆತನಂದ್ರೆ ಯಾರು ಸೇರ್ತಿದ್ದಿಲ್ರಿ ಅವ್ರ ಊರಾಗ. ಇವರೊಂದು ಮನಿ ಎತ್ತಿಟ್ಟಂಗ ಮಾಡಿದ್ರು ಆ ಸಮಾಜ. ಸರಿ ವಿಚಾರ ಮಾಡಿದ, ಹಣೆ ಬರ ಅಂದ್ರೆ ಏನು ಕುಂತು ನೋಡಿದ. ಇನ್ನ 5 ವರ್ಷ ಇಬ್ಬರಿಗೆ ಆಯುಷ್ಯ ಐತಿ. ಅದಕ್ಕೆ ಹಣೆ ಬರ ಅಂತ ಕರೀತಾರ. ಅದಕ್ಕೊಬ್ಬ ಹೇಳಿದ, ಹಣೆ ಬರ ಅಂದ್ರೆ ಏನ್ರಿ? ಬರದವಾಗ ಅಳ್ಕಸಾಕ ಆಗಂಗಿಲ್ಲ. ಲಕ್ಷ ಕೊಟ್ಟು ಕೇಳ್ರಿ. ಬರದವಾಗ ಅಳ್ಕಸಕ್ ಆಗಿಲ್ಲ, ಬರ್ಸ್ಕೊಂಡವಾಗ ಓದಾಕ ಆಗೋದಿಲ್ಲ. ಬರದವಾಗ ಅಳ್ಕಸಕ್ ಆಗಂಗಿಲ್ಲ, ಬರ್ಸ್ಕೊಂಡ ನಮಗ ಅದನ್ನು ಓದಕ್ಕಾಗಲ್ಲ. ಆ ಬರ ಏನದಲ್ಲ ಅದಕ್ಕೆ ಹಣೆ ಬರಹ ಅಂತ ಕರೀತಾರ. ಅಂತ ಹಣೆ ಬರ ನೋಡಿದ, ಕರೆದ, ಕುಡಿಸಿದ, ಧ್ಯಾನಾಸಕ್ತರಾಗಿ ದೇವರ ಧ್ಯಾನ ಮಾಡ್ಕೊಂತ ಕೂಡಂದ ಹಣಿ ಮ್ಯಾಗ ಕೈ ಇಟ್ಟ. ಮಸ ಹಣಿ ತಿಕ್ಕಿದ. ಹಣೆ ಬರ ಅಳಕಿಸಿದ. ಬ್ರಹ್ಮ ಏನ ಬರೆದಿದ್ನ ಆ ಲಿಖಿತ ಅದನ್ನ ಅಳಕಿಸಿಬಿಟ್ಟು. ನೋಡಿ ಎಂತ ತಾಕತ್ತಿರ್ಬೇಕಲ್ಲ ಗುರುವಿಗೆ. ಬ್ರಹ್ಮಗ ಅಳಕಿಸಕ್ ಆಗೋದಿಲ್ಲ, ಬರ್ಸ್ಕೊಂಡವಾಗ ನಮ್ಗೆ ಓದಕ್ ಆಗೋದಿಲ್ಲ. ಅಂತದನ್ನ ಸದ್ಗುರುನಾಥನಾಗಿರ್ತಕ್ಕಂಥವ ತನ್ನ ಹಸ್ತ ಮಸ್ತಕದ ಮ್ಯಾಗಿಲಿಟ್ಟು ಬರದ ಹಣೆ ಬರವನ್ನ ಅಳಕಿಸಿ ಹಾಕಿ ತಿಕ್ಕಿ ಒಗೆದು ಬಿಟ್ಟದನ್ನ. ಕೊನೆ ಆಶೆ ಏನದ ನಿಮ್ದು ಒಂದವ? ಏನಿಲ್ಲಪ್ಪ, ಎಲ್ಲ ಮುಗಿದದ. ನೀನಿದ್ದು ಕೂಡಿ ನಮ್ಮ ಚಿತೆ ಮಾಡಿ ಶ್ರಾದ್ದ ಮಾಡಿ ನಮ್ಮ ಕರ್ಮಾದಿಗಳನ್ನ ನಮ್ಮ ಧರ್ಮದ ಪ್ರಕಾರವಾಗಿ ಎಲ್ಲ ಮುಗಿಸಿ ಹೋಗಿಬಿಡಕ್ಕಂತ. ಮತ್ತೆ ಯಾರಿಗಾರ ಕೊಡೋದಿದ್ರ ತೊಳದಿದ್ರ ವ್ಯವಹಾರ ಇದ್ರ ಏನಾರ ಈಗ ಹೇಳ್ರಿ, ಮುಂದೆ ಆಗೋದಿಲ್ಲ ನಿಮಗ. ಈ ಜನ್ಮದಾಗ ಇಟ್ಕೊಂಡು ಹೋದ್ರಿ ಅಂದ್ರ ಮತ್ತೆ ಹುಟ್ಟಿ ಬರಕ ಹುಲ್ಲು ಕಡ್ಡಿ ಅಲ್ಲ, ಋಣಮುಕ್ತರಾಗಿ ಹೋಗ್ರಿ ಅಂದಿವ. ನೋಡ್ರಿ, ಋಣಮುಕ್ತರಾಗಿ ಹೋರಿ. ಏನೇ ಬರಲಿ ಏನೇ ಇರಲಿ ಎಲ್ಲ ಮುಗಿಸ್ಕೊಂಡ ಹೋಗಬೇಕು. ಅದಕ್ಕ ನಿಮಗೆ ಮುಕ್ತಿ ಮಾರ್ಗ ಕೊಡಾಕ, ಕೈಲಾಸಕ್ಕೆ ಹೋಗಾಕ ಅದನ್ನ ಬರೆಯಾಕಂತ ನಾ ಬಂದೀನಿ, ಬರಿತೀನಿ ಈಗ. ಆದ್ರೆ ಏನಾದ್ರೂ ಇದ್ರೆ ಈಗ ಹೇಳ್ರಿ ಅಂದ. ಏನಿಲ್ಲಪ್ಪ, ಕೊಟ್ಟು ಬಿಡು ಮುಕ್ತಿ ಅಂದ್ರು. ಅಳಕಿಸಿದ, ಧ್ಯಾನ ಮಾಡ್ಕೊಂತ ಕೂಡಂದ. 10 ಮಿನಿಟ್ ಕುಂತ್ರು. ಅವ್ರ ಒಳಗಿರ್ತಕ್ಕಂಥ ಆತ್ಮ ಪರಮಾತ್ಮದಲ್ಲಿ ಏನಾಯ್ತು, ಶರೀರ ಮಾತ್ರ ಉಳಿಯಿತ್ರಿ. ಇಲ್ಲಿ ಜೀವ ಹೋಯ್ತು, ಸತ್ರು ಇಬ್ರು ತಂದೆ ತಾಯಿ. ಹಣೆ ಬರ್ದೊಂದು ಅಳಕಿಸಿಬಿಟ್ಟೆ. ಈಗ ಕ್ಷಣದೊಳಗನೆ ನಾನು ತಂದೆ ತಾಯಿ ಬರಬೇಕು, ಸಾವು ಬರಬೇಕಂತ ಯಮನನ್ನ ಕರೆಸಿದ. ಶಿವಲೋಕದಿಂದ ದೂತರು ಕೂಡ ಬಂದ್ರು. ಶಿವಲೋಕದಿಂದ ದೂತರು ಬಂದ್ರು. ಇವರ ಆತ್ಮವನ್ನು ತೆಗೆದುಕೊಂಡು ಹೋಗಿದ್ರು. ಆದ್ರೆ ಆತ್ಮಕ್ಕೆ ಸಾವದ, ಶರೀರಕ್ಕೆ ಸಾವಿ ಇಲ್ಲ. ಏನೇ ಸುಟ್ಟು ಶರೀರವನ್ನ ಸುಡ್ತೀರಿ ನೀವು, ದೇಹವನ್ನ ಸುಡ್ತೀರಿ, ಆತ್ಮವನ್ನ ಸುಡಂಗಿಲ್ಲ. ಆತ್ಮ ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಗ್ತತಿದು. ಸುಡುದು ಯಾವುದಂದ್ರೆ ಈ ದೇಹವನ್ನ. ಆತ್ಮ ಅಂದ್ರೆ ಮೊಬೈಲ್ದಾಗಿನ ಸಿಮ್ ಇದ್ದಂಗ. ಆ ಸಿಮ್ ತೆಗೆದು ಬೇರೆ ಬೇರೆ ಬೇಕಾದ ಮೊಬೈಲ್ ಹಾಕಬಹುದು. ಆದ್ರೆ ಮೊಬೈಲ್ ಚೇಂಜ್ ಆಗ್ತಾವ, ಸಿಮ್ ಒಂದೇ ಇರ್ತಾವಲ್ಲ, ಹಂಗ ಆತ್ಮ ಒಂದೇ ಇರ್ತೈತಿ. ದೇಹಗಳು ಧಾರಣೆ ಮಾಡ್ತಾನೆ ಬೇರೆ ಬೇರೆ ಆಗ್ತಾವ. ದೇಹ ಕುಂತು ಸತ್ರು ತಂದೆ ತಾಯಿ. ಪರಪಜ್ಜ ಹೇಳಿದ, ನೋಡಪ್ಪ, ನಮ್ಮ ಯಾರ್ಯಾರ ಬಂಧು ಬಳಗ ಅದಾರ, ನಮ್ಮ ಜಾತಿ ಅವ್ರು ಯಾರು ಅದಾರ, ಅವ್ರಿಗೆಲ್ಲ ತಿಳಿಸ್ಬಿಡು. ಮುಂದಿನ ಕಾರ್ಯ ನಡೆಸಲಿ, ಎಲ್ಲರೂ ಬರಲಿ. ತಂದೆ ತಾಯಿ ತೀರ್ಕೊಂಡ್ರು, ಮೌನೇಶನ್ ತಂದೆ ತಾಯಿ ತೀರ್ಕೊಂಡ್ರು, ಖರಿ ಅಂತ ತಿಳ್ಕೊಂಡು ಜಾತಿ ಅವ್ರಿಗೆ ಹೇಳಿದವ. ಹೋಗಿ ಪರಪ್ಪಜ್ಜ ಅವ್ರವ್ರ ಜಾತಿ ಮಂದಿಗೆಲ್ಲ, ವಿಶ್ವ ಬ್ರಾಹ್ಮಣ ಮಂದಿಗೆಲ್ಲ, ಪಂಚಾಳರ ಮಂದಿಗೆ, ಕಂಬಾರ ಮಂದಿಗೆ ಹೇಳಿದ. ಸುದ್ದಿ ಕಾಡ್ಗಿಚ್ಚಿನಂತ ಹಂಗ ಹತ್ತಿತ್ತು. ಸುದ್ದಿ ಎಲ್ಲ ಕಡೆ ಹತ್ತು. ಇವರೆಲ್ಲರೂ ಒಟ್ಟ ಒಂದ ಕಡೆ ಕೂಡಿ ವಿಚಾರ ಮಾಡಿದರು. ಯಾರು ನಮ್ಮ ಸಮಾಜದವರು ಮೌನಪ್ಪನ ತಂದೆ ತಾಯಿ ಹೆಣಕ್ಕ ಚಿತೆಗೆ ಯಾರು ಹೋಗಬಾರ್ದು, ಹೋದ್ರೆ ಬಹಿಷ್ಕಾರ ಅಂತ ಈ ಸಮಾಜ ಒಟ್ಟುಗೂಡ್ತೀರಿ. ಎಲ್ಲರೂ ಕೂಡ ಒಟ್ಟುಗೂಡ್ತು. ಯಾಕೆ ಅವನ ಮಗ ಏನು ನಮ್ಮ ಶ್ರಾದ್ದಕ್ಕೆ ಬಂದಾನ,
ನಮ್ಮ ಧರ್ಮದಾಗ ಏನಾರ ಜನಿವಾರ ಮಂದಿಗೆ ಸಹಾಯ ಮಾಡ್ಯಾನ, ಸತ್ತಾಗ ಬಂದಾನ, ಕೆಟ್ಟಾಗ ಬಂದಾನ, ಲಗ್ನದಾಗ ಬಂದಾನ, ಎದಕ್ಕೆ ಬಂದಾನವ? ಮತ್ತು ಅವನು ಸತ್ತಾಗ ನಾವ್ಯಾಕೆ ಸಹಾಯ ಮಾಡೋನು? ನಮ್ಮ ಮನೆಗೇನಾದರೂ ಬಂದಿದ್ನಂದ್ರೆ ನಾವು ಅವ್ರಿಗೆ ಹೋಗ್ಬೋದು. ಅವ ನಮ್ಮ ಮನೆಗೆ ಬಂದಿಲ್ಲವ, ಬರೀ ಹುಟ್ಟ್ಯಾನ, ಉದ್ಧಾರ ಮಾಡ್ಕೊಂತ ಹೊಂಟಾನ ಅಂದ ಬಳಕ ನಮ್ಮ ಜಾತಿಗೆ ಏನು ಮಾಡ್ಯಾನವ? ಮತ್ತು ನಮ್ಮ ಜಾತಿಯವ್ರು ನೀವು ಯಾಕೆ ಹೊಕ್ಕಿರಿ? ಹೋಗಬೇಡಿ, ಹೋದ್ರೆ ಹಾನಿ ಅದಿತ್ತು, ಒಂದು ವೇಳೆ ಹೋದ್ರೆ ಸಮಾಜದಿಂದ ನಿಮ್ಗೆ ಹೊರಗಿಡ್ತೀವಿ ಅಂತ ಎಲ್ಲ ಮೀಟಿಂಗ್ ಮಾಡಿದ್ರು. ಇಡೀ ಊರ ಕರೆದ್ರು, ಯಾರು ಬರಲಿಲ್ಲ. ಹೋದ್ರ ಬ್ಯಾರೇನೇ ಆಯ್ತು, ಹೋಗಿ ಯಾರು ಹೋಗ್ತಾರೆ ನೋಡೋಣಂತ ಅಗಶ್ಯಾಗ ಕುಂತ್ರಿ. ಪರಪ್ಪಜ್ಜ ಬಂದ, ಮುಖ ಸಪ್ ಮಾಡಿದ್ದ. ಯಾಕೆ ಅಜ್ಜ? ಯಾನಂತ ಹೇಳಪ್ಪ ಮೊಮ್ಮಗಳ, ಊರನ್ನವ್ರು ಭಾಳ ಕೊಟ್ಟಿ ಗುಣ ಅದ. ಇವಿಸಿ ಸತ್ತಾರ, ದುಃಖದಾಗ ಅದಾರಂದ್ರೂ ಕೂಡ ಒಬ್ಬರಿಗೆ ಮನಸ್ಥಿತಿ ಸರಿ ಇಲ್ಲ, ಒಬ್ಬರು ಮನುಷ್ಯತ್ವದಿಂದ ಇದ್ದವರಲ್ಲ. ಅಲ್ಲ, ಹೋಗಿ ಹೇಳಿದ್ರು ಕೂಡ ನಮ್ಮ ಜಾತಿಯವರು ಯಾರು ಹೋಗಬೇಡಿ ಅಂತ ತಿಳ್ಕೊಂಡು ಜಾತಿಯಿಂದ ನಿಮ್ಮ ಮನೆ ಹೊರಗಿಟ್ಟಾರಪ್ಪ ನಿಮ್ಮ ಕುಲ ಬಾಂಧವರು. ಮಾಡೋದು ಹೆಂಗಪ್ಪ? ಇನ್ನು ನಾವೇ ಇಬ್ಬರ ಕೂಡ ಮಾಡಬೇಕಿದ್ನ. ಊರ ತುಂಬ ಬಳಗದ, ಕೆರೆ ತುಂಬ ಜನ ಅದ, ಆದ್ರೆ ಅವ್ರ ಮನೆ ಮುಂದೆ ಯಾರ್ಯಾರು ಇಲ್ಲ. ಎಷ್ಟು ದುಃಖ ಆಗಿರ್ಬೇಕು ಆ ಮನುಷ್ಯ. ಸುಮ್ಮನೆ ಕೈ ಹಚ್ಕೊಂಡು ಕುಂತ. ಪರಪ್ಪಜ್ಜ ಅಂದವ, ಯಾಕೆಪ್ಪ? ನಾ ಹುಟ್ಟಬಾರ್ದಾಗಿತ್ತು ಈ ಜಾತಿಯಾಗ. ಕೊನೆ ಮಾತು ಹೇಳಿದವ ನೊಂದುಕೊಂಡು ದುಃಖಾಗಿ. ಎಷ್ಟು ತಾಪ ಆಗಿರ್ಬೇಕು ಅವನಿಗೆ, ಎಷ್ಟು ನೋವು ಕೊಟ್ಟಿರ್ಬೇಕು ಈ ಬ್ರಾಹ್ಮಣ ಸಮಾಜ, ಜನಿವಾರ ಸಮಾಜ ಅವನಿಗೆ. ಪಾಪ, ನಾ ಹುಟ್ಟಬಾರ್ದಾಗಿತ್ತು ಪರಪ್ಪಜ್ಜ, ಹುಟ್ಟಿ ತಪ್ಪು ಮಾಡಿದೆ ನಾನು. ಕುರುಬರಲ್ಲಿ ಹುಟ್ಟಿದ್ರೆ ಹೀಗಾಗುತ್ತಿತ್ತು ಜಗಕ್ಕೆಲ್ಲ. ಕುರುಬರು ಹೊಟ್ಟಿಯೊಳಗ, ಕುರುಬರು ಜಾತಿಯೊಳಗ ಹುಟ್ಟಿದ್ರೆ ಹಿರಿದಾಗಿ ದೊಡ್ಡದಾಗಿ ಬೆಳೀತಿತ್ತು ಜಗಕ್ಕೆಲ್ಲ. ಗರ್ವಿ ಪಂಚಾಣವರ ಒಡಲೊಳಗೆ ಜನಿಸಿದ ಕಾರಣದಿಂದ ಕಿರಿದಾದೇನೋ. ಈ ಪಂಚಾಳ ಅಂದ್ರೆ ಗರ್ವಿಷ್ಠರು ಅಂದವ, ಸೊಕ್ಕಿನವರು, ದಿಮಾಕಿನವರು, ತಿನ್ನಾಕ ಕೂಳಿಲ್ಲ ಅಂದ್ರು ಗರ್ವಿ ಎಷ್ಟದ್ರು ಈ ಪಂಚಾಳರಿಗೆ. ಈ ಪಂಚಾಳ ಒಡಲೊಳಗೆ ಜನಿಸಿದ ಕಾರಣದಿಂದ ನಾ ಭಾಳ ಸಣ್ಣವಾದ್ಯಪ್ಪ. ಕುರುಬರು ಹೊಟ್ಟ್ಯಾಗ ಹುಟ್ಟಿದ್ರು, ಕುರುಬರು ಜಾತಿಯಾಗ ಹುಟ್ಟಿದ್ರ ದೊಡ್ಡದಾಗಿ ಬೆಳೀತಿದ್ಯಾ ಅಂತ ಪರಪ್ಪಜ್ಜನ ಮುಂದ ತನ್ನ ಒಡಲೊಳಗೆ ಇರ್ತಕ್ಕಂಥ ದುಃಖ ನೋವನ್ನ ತೋಡ್ಕೊಂಡ. ನಾ ಹೆಚ್ಚು ನೀ ಹೆಚ್ಚು ಎಂದು ನುಡಿಯಬೇಡಿ, ಹೆಚ್ಚಿನ ರುದ್ರ ಬಂದಾರು ಹೇಳಿದವ. ಕುಲಚಲಗಳನ್ನು ಬಿಡಿರೋ, ಕುಲ ಸೀಮಿಯ ಚಪಲವನ್ನು ಬಿಡಿರೋ, ಬ್ರಹ್ಮನಾನೇ ಹುಷಿಯಿಲ್ಲ. ಪಂಚಾಳ ಕುಲ ಉದ್ಧಾರ ಮಾಡಲು ಬಂದ ಗುರು ಬಂದರು ಕೂಡ ಕಣ್ಣು ಮುಚ್ಚಿ ಕಣ್ಣು ತೆಗೆಯದೆ ದ್ವೇಷವನ್ನ ಸಾಧಿಸಿದ ಪಂಚಾಳರೇ, ಕುಲಬಾಂಧವರೇ ಅಂತ ಎಲ್ಲರಿಗೆ ಕರೆದ, ಕೈ ಮುಗಿದು ಹೇಳಿದ. ಗರ್ವಿಷ್ಠರು ಅವ್ರು ಹೆಂಗೆ ಬರ್ತಾರೆ? ಗರ್ವಿಷ್ಠರು ಹೆಂಗೆ ಬರ್ತಾರ? ಈ ಮಣಿನ ಅವ್ರು ಎತ್ತಿಟ್ಟು ಒಳಕ ಯಾರು ಏನು ಹೇಳಿದ್ರು ಕೂಡ ಯಾರ್ಯಾರೂ ಬರಲಿಲ್ಲ ಅಂದ್ರೆ ನನಗೆ ಬಿಟ್ಟೈತೇನೆ ನನ್ನ ತಂದೆ ತಾಯಿದು ಪರಪ್ಪಜ್ಜ. ನಡಿ ಮುಂದಿನ ಕಾರ್ಯ ಮಾಡೋನು. ನೀ ಕಟ್ಟಿಗೆ ತಗೊಂಡು ಹೋಗೋ ಸ್ಮಶಾನದಾಗ ಎಲ್ಲ ಸಿದ್ಧತೆ ಮಾಡು. ಯಪ್ಪ, ಹೊರಕ್ಕೆ 4 ಮಂದಿ ಎಲ್ಲ ಬೇಕಲ್ಲ. ರೊಕ್ಕ ಕೊಟ್ಟು ತಂದ ಗಾಡ್ಯಾಗ ಒಬ್ಬನ ಸ್ಟೇರಿಂಗ್ ತಿರುಗುತ್ತಾನ, 10 ಮಂದಿ ಹಿಂದೆ ಕುಂದಿರ್ತಾರ. ಯಾವುದು ಕಾರ್ನ್ಯಾಗ 10 ಲಕ್ಷ ರೂಪಾಯಿ ಕಾರ್ ತಂದು ಪೂಜಾ ಮಾಡಿಸಿ ಒಬ್ಬ ಕುಂದಿರ್ತಾನ, 10 ಮಂದಿ ಹಿಂದೆ ಕುಂದಿರ್ತಾರ. ಈ ಜೀವ ಹೋದ ಬಳಕ 4 ಮಂದಿ ಡ್ರೈವರು ಇವ ಮಲ್ಕೊಂಡಿರ್ತಾನ ಒಬ್ಬನ ಮ್ಯಾಗ. ಹೊಡೆಯೋರು 4 ಮಂದಿ, ಯಾರ್ಯಾರು ಹೊತ್ಕೊಂಡು ಹೋಗೋರು 4 ಮಂದಿ ಡ್ರೈವರು. ಕುಂದ್ರ ಒಬ್ಬನ ಆ ಗಾಡ್ಯಾಗ ಒಬ್ಬನ ಕೂಡ್ತಾನೆ, ಈ ಗಾಡ್ಯಾಗ 10 ಮಂದಿ ಕೂಡ್ತಾರೆ. ಒಬ್ಬನ ಕುಂದ್ರು ಗಾಡ್ಯಾಗ 4 ಮಂದಿ ಹೊತ್ಕೊಂಡು ಹೋಗೋರು ಬೇಕಲ್ಲಪ್ಪ, ಹೆಂಗ ಮಾಡ್ತೀ ಅಂದ್ರು. ಪರಪ್ಪಜ್ಜಗ ತಡ್ಕೊಳ್ಳೋದಾಗಲ್ಲ, ದುಃಖ ಅಳಕತ್ತವ. ಜಗತ್ತಿಗೆ ಉದ್ಧಾರ ಮಾಡಿದಿ, ಎಷ್ಟು ಕೆಲಸ ಮಾಡಿದಿ, ಎಷ್ಟು ಒಳ್ಳೇದು ಮಾಡಿದಿ. ನನ್ನ ಮನೆ ಬಡತನ, ತಿನ್ನಾಕ ಕೂಳಿದ್ದಿದ್ದಿಲ್ಲ, ದಟ್ಟ ದರಿದ್ರವನ್ನು ಹೋಗಿ ಇವತ್ತು ದೊಡ್ಡ ಶ್ರೀಮಂತನನ್ನಾಗಿ ಮಾಡಿದಿ. ಆದ್ರೆ ನನಗೂ ಅಂಜಿಕೆ ಯಾಕ್ಯಾರ, ಪರಪ್ಪ
ನೀವು ಒಂದೇಳೆ ಮೌನಪ್ಪನ ತಂದೆ ತಾಯಿ ಶವಕ್ಕೂ ಹೋದ್ರೆ ಊರಿಂದ ಹೊರಗಿಡ್ತೀವಂದ್ರು ನಾನು ಅನ್ಸಲಿಲ್ಲ, ಇಟ್ಟು ಚಿಂತಿಲ್ಲ. ನಾನು ಗುರುನಾಥ, ನಾನು ಅವನಿಂದ ಉದ್ಧಾರ ಆಗಿನಪ್ಪ, ನನಗೆ ಅವನೇ ಬೇಕು ಅಂತ ನಾ ಬಂದೀನಿ, ಹೆಂಗೆ ಮಾಡೋದು? ಕಟ್ಟಿಗೆ ತಯಾರು ಮಾಡಂದ. ಹೋದ್ರು, ಕಟ್ಟಿಗೆ ತಯಾರು ಒಟ್ಟಿ ಬಂದರು. ತಂದೆ ತಾಯಿಗೆ ಬಂದು ಹೇಳಿದ, ಶವಗಳಿಗೆ ಎರಡಿಗೂ ದೇಹಗಳು ಕುಂತಾವ, ಊಟಕ್ಕೆ ಬಡದಾರ. ಬಂದು ಹೇಳಿದ, ಏನಪ್ಪ ಕುಂತ್ರಿ ನೀವೆಲ್ಲ ಇಬ್ರು ತಂದೆ ತಾಯಿ ಜೋಡಿಯಾಗಿ ಹೊತ್ಕೊಂಡು ಹೋಗಾಕ ನಿಮ್ಮ ಬಳಗದವರು, ನಿಮ್ಮ ಪಂಚಾಳರು, ನಿಮ್ಮ ಕುಲದವರು ಬರಂಗಿಲ್ಲಂತ. ಮತ್ತು ಹೊತ್ಕೊಂಡು ಹೋಗೋರು ಯಾರು? ಹೊತ್ಕೊಂಡು ಯಾರು ಹೋಗಾರ ನಿಮ್ಮನ್ನ? ನೋಡು ಹೇಳ್ರಿ, ಸ್ಮಶಾನ ತಲೆ ನಡ್ಕೊಂತ ಬರ್ರಿ. ಸ್ಮಶಾನದಾಗ ಒಂದು ಬೆಳಕ ಕಟ್ಟಿಗೆ ಮ್ಯಾಗ ಮಲ್ಕೋರಿ, ಕಿಚ್ಚ ಹಚ್ಚಿ ಶ್ರಾದ್ದ ಮಾಡಿ ನಿಮ್ಮ ಕರ್ಮ ಎಲ್ಲ ಮುಗಿಸಿ ನಾ ಹೋಗ್ತೀನಿ, ಇನ್ನು ಲೇಟ್ ಮಾಡಬೇಡ್ರಿ, ಹೇಳ್ರಿ 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 ಅಂತ 3 ಸಾರಿ ಅನ್ನಂತ ಶವಗಳಿಗೆ ಅಂದದ್ದೇ ತಲ ಕಟ್ಟಿದ ಹಗ್ಗ ಚಟ್ 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 ಹರಿತು. ಎಡ್ಡು ದೇಹ ಎದ್ದು ನಿಂತು ಮುಂದ ಮೌನಪ್ಪ ಹಿಡ್ಕೊಂಡು ಹೊಂಟಾನ. ಎಣ್ಣೆ ತುಂಬಿತ್ತು, ಹಿಂದೆ ಶವ ನಡ್ಕೋಂತ ಹೊಂಟಾವು. ಇಡೀ ಊರು ಮಂದಿ ಗಾಬರಿಯಾಗಿ ನೋಡಾಕತ್ತ. ಎಡ್ಡು ಶವ ನಡ್ಕೊಂತ ಹೊಂಟಾವ, ಮುಂದೆ ಇವ ಹೊಂಟಾನ. ಇವ್ರಂದ್ರು, ಏನಾರ ಮಾಡಿ ಮಗನ ಮೆತ್ತಗೆ ಮಾಡಬೇಕಂದಿವಿ, ಮೆತ್ತಗೆ ಆಗಲಿಲ್ಲ, ಹೊರವ್ರಿಲ್ಲ, ಹಿಡಿಯೋರಿಲ್ಲ, ಶವ ತಂದಿದ್ದು ತಾವೇ ನಡ್ಕೊಂತ ಹೊಂಟಾವಂದ್ರ ಇನ್ನು ಅವನು ಮುಂದೆ ನಾವ್ಯಾರೋ? ಇನ್ನಿಂದ ಸಾಧಿಸಿದ್ರೆ ನಮಗಿನ್ನ ಶಾಪ ಕೊಟ್ಗಿಟ್ಟನು, ಸುಟ್ಟಿಗಿಟ್ಟನು, ನಡಲೆ ಹುಚ್ಚುಗಳರೆ ಅಂತ ತಿಳ್ಕೊಂಡು ಒಟ್ಟು ಪಂಚಾಡು ದನ 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 ಓಡಿ ಬಂದು ಉದ್ದ ಸಾಷ್ಟಾಂಗ ಹಾಕಿ ಬಿದ್ರಂತೆಯಪ್ಪ. ತಪ್ಪತ್ತ ನಮ್ಮ ಕ್ಷಮ ಮಾಡ, ನಿನಗೇನೋ ಮಾಡಕಂತ ಹೋದಿವಿ, ನೀನೋ ದೀಪ ಸತ್ತು ಹೆಣ ಯಾರಾದ್ರೂ ನಡೆಸ್ಯಾರೇನ್ರಿ ಈ ಜಗತ್ತಿನ್ಯಾಗ? ಅವನು ನರಮನುಷ್ಯನಂತ ತಿಳ್ಕೊಂಡಾರ. ಅದಕ್ಕೆ ಹೇಳ್ತಾರ ನೋಡಿ, ಹಿತ್ತಲ ಗಿಡ ಮದ್ದು ಅಲ್ಲ. ಹಿತ್ತಲ ಗಿಡದ ಹಿತ್ತಲಾಗ ಗಿಡ ಅದಾದ ಮದ್ದಿಲ್ಲ. ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ಲ, ಇವ ಶರಣ ಇಂಥವ ಗೋಣಾಳ ಹುಟ್ಟ್ಯಾಳ ಅನ್ನೋದು ಇಡೀ ಊರಿಗೆ ಕಬರಿಲ್ಲ. ಅವನ ಮಹತ್ವ ಏನು ತಿಳ್ಕೊಂಡಿಲ್ಲ ಇವರು, ಗೊತ್ತೇ ಇಲ್ಲಿವ. ಸುಮ್ಮನೆ ಸಾಧಿಸಿ ಜಾತಿ ಜಾತಿ ವೈರಿ ಮಾಡಿಕೊಂಡು ದ್ವೇಷ ಬೆಳೆಸ್ಕೊಂಡು ಹೊಟ್ಟೆ ಕಿಚ್ಚು ಪಡ್ಕೊಂಡು ಇದನ್ನ ಮಾಡ್ಕೊಂತ ಹೊಂಟಾರ. ಒಳಗಿಂದ ಕಣ್ಣು ತೆಗೆದು ನೋಡಿಲ್ಲ ಇವನ್ನ. ಜ್ಞಾನವಿದ್ರೂ ಕೂಡ ಅಜ್ಞಾನಿಗಳಂತೆ ಕಿತ್ತಾಟ, ಜಗಳಾಟ, ಹೋರಾಟ, ಬಡದಾಟ, ದ್ವೇಷ, ಅಸೂಯ, ಮತ್ಸರ ತುಂಬ್ಕೊಂಡು ಕೂತಾವ. ಯಾವಾಗ ಎಡ್ಡು ಹೆಣ ನಡ್ಕೊಂತ ಸ್ಮಶಾನ ಕಡೆ ಹೊಂಟು ದಿಕ್ಕಾಪಾಲಾಗಿ ಓಡಿ ಬಂದು ಅಡ್ಡ ಬಿದ್ರು. ಎಷ್ಟ ಮಾಲಿ ಆ ಗುರುನಾಥ ದೊಡ್ಡವಲ್ಲ, ತಾಯಿ ಮಗ ಎಷ್ಟೇ ತಪ್ಪು ಮಾಡಿದ್ರು ಮತ್ತೆ ಹೊಟ್ಟೆ ಹಾಕೊಂಡು ನನ್ನ ಮಗ ಅಂತಾಳಾಕಿ. ಗುರುನು ಕೂಡ ಅಷ್ಟೇ, ಯಾವ ಭಕ್ತ ಏನೇ ತಪ್ಪು ಮಾಡಿ ಎಷ್ಟೇನ ಅಂದ್ರೂ ಕೂಡ ಹೊಟ್ಟೆ ಹಾಕೋತಕ್ಕಂಥ ದೊಡ್ಡ ಗುಣ ಇದ್ರೆ ಅವನಿಗೆ ಗುರು ಅಣಬೇಕು ಹೊರತು ಇಲ್ಲಂದ್ರೆ ಗುರು ಅಣಬಾರ್ದು. ದಯಾಮಯಾದನವ, ಕರುಣಾಸಾಗರದನವ. ಯಾವ ತಾಯರ ತೊಡಿ ಮ್ಯಾಗ ಕೂಸಿನ ಇಟ್ಕೊಂಡು ಕುಂತಿರ್ತಾಳ, ತೂಸಿನ ತೊಡಿ ಮ್ಯಾಗ ಇಟ್ಕೊಂಡು ಕುಂತಾಗ ಹೊಲಸು ಮಾಡಿದ್ರೆ ಚರ್ಮ ಏನಾರ ಕಿತ್ತು ಹೋಗ್ಯಾಕದಾಳ ಯಾರ ಈ ಜಗತ್ತಿನಾಗ? ಇಲ್ಲ. ಅರಿವಿ ಚೇಂಜ್ ಮಾಡ್ತಾಳ, ಮತ್ತೊಂದು ಅರಿವಿ ಹಾಕೋತ ಮತ್ತೆ ಆ ಕೂಸಿನ ಸ್ವಚ್ಛ ತೊಳೆದು ತೊಡಿ ಮ್ಯಾಗ ಕೂಡಿಸ್ತಾಳಲ್ಲ. ಹಂಗೆ ಗುರುನಾಥ ಭಕ್ತರನ್ನ ಹೆಂಗೆ ಕಾಪಾಡಬೇಕಂತಂದ್ರೆ ಅವ ಏನೇ ಮಾಡಿದ್ರು ಅವನು ತಿಳಿಸಿ ಬುದ್ಧಿ ಹೇಳಿ ಅವನ ತೊಡಿಮ್ಯಾಗ ಕುಂದಿಸ್ಕೊಂಡು ಅವನ ಪಾಪವನ್ನು ಪರಿಹಾರ ಮಾಡಿ ಸನ್ಮಾರ್ಗದಿದ್ದ ಜ್ಞಾನದತ್ತ ಒಯ್ತಕ್ಕಂಥ ಕರ್ತವ್ಯಕ್ಕೆ ಗುರು 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 ಅಂತ ಕರೀತಾರೆ. ದಯಾಮಯ ಕರುಣಾಸಾಗರ ಗುರುನಾಥ. ಗುರುನಾಥ ಕ್ಷಮಾ ಮಾಡಿದವರಿಗೆಲ್ಲ ಮಾಡಿದ್ದು ನೋಡಿದ್ರೆ ಕ್ಷಮಾ ಮಾಡಬಾರ್ದು. ಆದರೆ ಯಾರು ಶರಣಾಗತಿ ಅಂತ ಬರ್ತಾರಲ್ಲ, ಶರಣಾಗತಿ ಆದವನಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಂದಂದ್ರೆ, ಪಶ್ಚಾತ್ತಾಪ ಮಾಡ್ಕೊಂಡು ಬಂದಂದ್ರೆ ಅವನಿಗೆ ಅಪ್ಕೊಳ್ಳೋದೇ ದೊಡ್ಡ ಮನುಷ್ಯ, ದೊಡ್ಡವರು. ಎಂಥ ವೈರಿನೇ ಬರಲಿ, ಎಂಥ ನಿಮ್ಮ ಅಣ್ಣತಮ್ಮ ಜಗಳಾಡಿ ಹೊಡೆಪೆಟ್ಟಾಗಿರಲಿ, ನಿಮ್ಮ ಅಕಸ್ಮಾತ್ ನಿಮ್ಮ ಮನೆ ಬಾಗಿಲಿಗೆ ಬಂದರು ಅಂದರೆ ಮನಸ್ಸು ಬಿಚ್ಚಿ ಬಾಯಪ್ಪ ಬಾ ಕೂಡುಬಾ ನೀರು ಕುಡಿಬಾ ಅಂತ ಒಳಗ ಕರೀರಿ. ಅದು ಹೃದಯ ಶ್ರೀಮಂತಿಕೆ. ಪುರಾಣ ಕೇಳಿದಕ್ಕೂ ಸಾರ್ಥಕ. ಅಣ್ಣತಮ್ಮರಂದ ಬೆಳಗ್ಗೆ ಸಣ್ಣ ಪುಟ್ಟ ಜಗಳ ಏನೇ ಬರ್ತಾವು. ಬಂದಾಗ ನಿನ್ನ ಬಾಗಿಲಿಗೆ ಬಂದ ಅಂದ್ರೆ ಹೆಚ್ಚಿಗವ್ವ ಅಂತ ಬಂದ್ರೆ
ಅವನ ಮಗ ಅಂತ ತಿಳ್ಕೊಂಡು ಬಾಯಪ್ಪ ಮಗ ಬಾ ಒಳಗಂತ ಕರೀರಿ. ಅವ ಏನೇ ಮಾಡಿದ್ರು ಅವನಿಗೆ ಅರಿವು ಆಗ್ತೈತಿ. ಏನೇ ತಪ್ಪು ಮಾಡಿದ್ರು ಕ್ಷಮಾ ಮಾಡ್ಯವ, ನನಗಿಷ್ಟು ಮಾಡಿದ್ರು ನನಗೆ ಕರೆದಿಲ್ಲ ಅಂತ ಅವ ಒಮ್ಮೆಲ್ಲ ಒಂದು ದಿವಸ ಮನಸ್ಸು ಬದಲಾಯಿಸ್ತಾನ. ದ್ವೇಷಕ್ಕೆ ದ್ವೇಷವೇ ಉತ್ತರ ಅಲ್ಲ, ಪ್ರೀತಿ ಉತ್ತರ. ದ್ವೇಷ ಮಾಡೋರಿಗೆ ನಾವು ಪ್ರೀತಿ ಕೊಡಬೇಕು. ಒಂದು ಮಲ್ಲಿಗೆ ಅಂತ ಮಲ್ಲಿಗೆ ಹೂವು ಕಾಡಿನ್ಯಾಗ ಬೆಳೆದಿರ್ತೈತಿ, ಬೆಳೆದು ಚಂದ ನಿಂತಿರ್ತೈತಿ. ಆ ಮಲ್ಲಿಗೆ ಅಂತಿರ್ತೈತಿ, ನಾ ಯಾರ ಮುಡಿಯ ಮಲ್ಲಿಗೆ ಆಗಿ ಯಾರ ಮುಡಿಗೆ ಹೋಗಬಹುದು. ಅದ್ರ ಇಚ್ಛಾ ಮಲಗಿದ ಏನಿರ್ತೈತೆ ಅಂದ್ರೆ ದೇವರ ಮುಡಿಗೆ ಸಲ್ಲಬೇಕು, ಲಿಂಗದ ಮ್ಯಾಗ ಕೂಡಬೇಕು, ಗುರುವಿನ ಪಾದಕ್ಕೆ ಸಲ್ಲಬೇಕು. ಮತ್ತಿಲ್ಲೇ ಅರಳಿ ಯಾರು ನೋಡೋದಂಗ ನಾ ಕೆಳಗೆ ಬಿದ್ದರೆ ನನ್ನ ಸಾರ್ಥಕ್ ಹೆಂಗದಂತ ಒಂದು ಹೂವು ನಳ್ತಿತ್ತಂತ ಕಾಡಿನ್ಯಾಗ ಕುಂತು ಹಿಂಗೆ ನಳ್ತಿತ್ತಂತ ಕಾಡು ಮಲ್ಲಿಗೆ ಒಂದು. ಕಾಡು ಮಲ್ಲಿಗೆ ಒಂದು ಕಾಡಿನಲ್ಲಿ ನರಳುತ್ತಿದೆ, ಬಾಡಿ ಹೋಗುವ ಮುನ್ನ ಕೀಳುವವ